ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಸೂಪರ್ ಫುಡ್ಸ್ ಟು ಬಿ ಕನ್ಸ್ಯೂಮ್ಡ್ ಇನ್ ಪ್ರೆಗ್ನೆನ್ಸಿ ಆರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫಾರ್ ಓವರ್ ಆಲ್ ಹೆಲ್ತ್ ಆಫ್ ದ ಬೇಬಿ ಅಂತಂತ ಹೇಳ್ಬೋದು. ಅಂದರೆ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ, ಮಗುವಿನ IQ ಚೆನ್ನಾಗಿರಬೇಕು, ಅಂದರೆ ಬುದ್ಧಿಮತ್ತೆ ಚೆನ್ನಾಗಿರಬೇಕು, ಆ್ಯಂಡ್ ಹುಟ್ಟಿದ ಮೇಲೂ ಕೂಡ ಮಗುಗೆ ಓದೋದು ಬರೆಯೋದ್ರ ಬಗ್ಗೆ ಆಗಿರಬಹುದು, ಓವರ್ ಆಲ್ ಹೆಲ್ತ್, ಮಗುವಿನ ಹೆಲ್ತ್ ಓವರ್ ಆಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂತಂದರೆ ಪ್ರೆಗ್ನೆಂಟ್ ಇದ್ದಾವಾಗ ಏನೆಲ್ಲ ಫುಡ್ಸ್ನ ನಾವು ತಗೋಬೇಕು, ಯಾವೆಲ್ಲ ಊಟದಲ್ಲಿ ಏನೇನೆಲ್ಲ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ಮಗುವಿನ ಬೆಳವಣಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ, ಆಯಿತಾ. ಸೊ ಇದು ಹೆಲ್ತ್ನೂ ಬಂತು, ಮಗುವಿನ ಹೆಲ್ತ್ನೂ ಬಂತು, ಬುದ್ಧಿಶಕ್ತಿನೂ ಬಂತು, ಆಯಿತಾ. IQ ತುಂಬ ಚೆನ್ನಾಗಿರೋದಕ್ಕೆ, ಲರ್ನಿಂಗ್ ಡಿಸಬಿಲಿಟೀಸ್ ಏನೂ ಇಲ್ಲದೆ ಇರೋ ಸ್ಮೂತ್ ಅಕಾಡೆಮಿಕ್ ಕರಿಯರ್ ಇರೋ ಹಾಗೆ ಮಗು ಇರಬೇಕು ಅಂತಂತಂದರೆ ನೀವು ಏನನ್ನೆಲ್ಲ ತಿನ್ನಬೇಕು. ನೀವು ಇವಾಗಿಂದ ನರ್ಚರಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ನಾವು ಇವಾಗ ತಿಂದರೆ ನಮಗೆ ಹೋಗುತ್ತಾ ಅಂತಂತ ಹೇಳ್ತಾರೆ, ಆಯಿತಾ. ನಮಗೂ ಹೋಗುತ್ತೆ, ಹೊಟ್ಟೆನಲ್ಲಿರೋ ಮಗುಗೂ ಕೂಡ ಹೋಗುತ್ತೆ. ಸೊ 2 in 1, ಆಯಿತಾ. ನಿಮಗೂ ಕೂಡ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ಸ್ವಲ್ಪ ಆಚೆ ಈಚು ಆಯಿತು ಅಂತಂತಂದರೆ, ಫುಡ್ ಹ್ಯಾಬಿಟ್ಸು ಚೆನ್ನಾಗಿಲ್ಲ ಅಂತಂತಂದರೆ ಹೈ BP ಆಗಿರ್ಬೋದು, ಲೋ BP ಆಗಿರ್ಬೋದು, ಪ್ರೀಕ್ಲಾಂಪ್ಸಿಯಾ ಥರ ಆಗಿರಬಹುದು, ಅಥವಾ ಗೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ಬೋದು, ಈ ಥರದ್ದು ನಾನಾ ಪ್ರಾಬ್ಲಮ್ಸು ಬರೋ ಅಂತಹ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಈ ಥರ ಎಲ್ಲ ನಾನು ಹೇಳೋ ಫುಡ್ಸ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಸ್ಮೂತ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಹೆಲ್ತ್ ರಿಲೇಟೆಡ್ ಏನೂ ಪ್ರಾಬ್ಲಮ್ಸ್, ಈಗ ನಾನು ಹೇಳಿದ್ನಲ್ವ, BP ಶುಗರ್ ರಿಲೇಟೆಡ್ ಯಾವುದೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಆ್ಯಂಡ್ ಮಗುಗೂ ಕೂಡ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಓಕೆ. ಮಗುನು ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಓಕೆ. ಸೊ ಹಾಗಾಗಿ ನಾನು ಹೇಳೋ ಎಲ್ಲ ಐಟಮ್ಸ್ನು ಅಟ್ಲೀಸ್ಟ್ ವೀಕಲ್ಲಿ ನೀವು, ಒಂದು ವಾರದಲ್ಲಿ ನೀವು ಇವೆಲ್ಲಗಳನ್ನೂ ಕನ್ಸ್ಯೂಮ್ ಮಾಡಿರಬೇಕು, ಅಂದರೆ ತಿಂದಿರಬೇಕು, ಆಯಿತಾ. ಡೈಲಿ ಬೇಸಿಸ್ ಮೇಲೆ ತಿನ್ನೋದಕ್ಕಾಗಲ್ಲ ಅಂತಂತಂದರೆ ದಟ್ ಈಸ್ ಓಕೆ, ಬೇರೆ ಫಾರ್ಮಲ್ಲಿ ಅದನ್ನು ತಿನ್ನಬೇಕು. ಈಗ ನಾನು ಯಾವುದಾದ್ರೂ ಒಂದು ಐಟಮ್ ಹೇಳಿದೆ ಅಂತಂತಂದರೆ ದಿನಂಪ್ರತಿ ಅದನ್ನೇ ತಿನ್ನೋದಕ್ಕಾಗಲ್ಲ, ದಟ್ ಈಸ್ ಆಬ್ವಿಯಸ್, ಓಕೆ. ಆದರೆ ಸೇಮ್ ಕಂಟೆಂಟ್ ಇರೋ ಬೇರೆ ಬೇರೆ ಫುಡ್ಸ್ ಇರುತ್ತೆ, ಅದನ್ನು ಒಂದೊಂದು ದಿವಸ ಒಂದೊಂದನ್ನು ತಿಂತಾ ಬರಬೇಕು. ಸೊ ಹೀಗೆ ಮಾಡೋದ್ರಿಂದ ನಿಮಗೂ ನಿಮ್ಮ ಹೊಟ್ಟೆನಲ್ಲಿರೋ ಮಗುಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ಆರೋಗ್ಯವಂತ ಬುದ್ಧಿವಂತ ಮಗು ಹುಟ್ಟುತ್ತೆ, ಓಕೆ. ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಇರ್ತೀರ. ಮತ್ತೆ ಆಗ್ತಾರ ನೋಡೋಣ ಬನ್ನಿ. ಸೊ ಇದರಲ್ಲಿ ಫಸ್ಟ್ ಥಿಂಗು omega-3 ಫ್ಯಾಟಿ ಆ್ಯಸಿಡ್. omega-3 ಫ್ಯಾಟಿ ಆ್ಯಸಿಡ್ ಏನಕ್ಕೆಲ್ಲ ಬೇಕು ಅಂತಂತಂದರೆ ಡೆವಲಪ್ಮೆಂಟ್ ಆಫ್ ಬೇಬೀಸ್ ಬ್ರೈನ್, ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಬೇಕು. ರೆಟಿನಾ ಅಂತಂತಂದರೆ ಕಣ್ಣೊಳಗಡೆಗೆ ರೆಟಿನಾ ಅಂತ ಒಂದು ಇರುತ್ತೆ, ಲೇಯರ್ ಇರುತ್ತೆ, ಆಯಿತಾ. ಅದರ ಡೆವಲಪ್ಮೆಂಟಿಗೆ ಬೇಕು. ಸೊ ಏನಂತಂದರೆ ಲರ್ನಿಂಗ್ ಎಬಿಲಿಟಿ ಆ್ಯಂಡ್ ವಿಷನ್, ಮಗುವಿನ ಲರ್ನಿಂಗ್ ಎಬಿಲಿಟಿ ಅಂದರೆ ಕಲಿಯುವ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ, ವಿಷನ್ ಚೆನ್ನಾಗಿರುತ್ತೆ, ಅಂದರೆ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ, ಓವರ್ ಆಲ್ ಕಾಗ್ನಿಟಿವ್ ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ADHD ಬರದೇ ಇರೋ ಹಾಗೆ ಇದು ಕಾಪಾಡುತ್ತೆ. ಆ್ಯಂಡ್ ಪ್ರೀಮೇಚರ್ ಡೆಲಿವರಿ ಆಗದೇ ಇರೋ ಹಾಗೆ ತಡೆಯುತ್ತೆ. ಆ್ಯಂಡ್ ಹೆಲ್ದಿ ವೇಟ್ ಗೇನ್ ಫಾರ್ ಬೇಬಿಯ ವೇಟ್ ಗೇನು ಹೆಲ್ದಿ ವೇಟ್ ಗೇನ್ ಆಗಿರಬೇಕು, ಆಯಿತಾ. ತುಂಬ ಕಮ್ಮಿನೂ ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಸೊ ಪ್ರತಿ ವಾರ ಎಷ್ಟಿರಬೇಕು, ಎಷ್ಟು ಹೆಲ್ದಿ ಡೆವಲಪ್ಮೆಂಟ್ ಆಗಬೇಕು ಬೇಬಿ ವೇಟಲ್ಲಿ ಅಷ್ಟು ಆಗುತ್ತೆ, ಆಯಿತಾ. ಆ್ಯಂಡ್ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಆಗದೇ ಇರೋ ಹಾಗೆ ತಡೆಯುತ್ತೆ. ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತಂತಂದರೆ ಡೆಲಿವರಿ ಆದಮೇಲೆ ತಾಯಿಗೆ ಆಗುವಂತಹ ಡಿಪ್ರೆಷನನ್ನು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತಂತ ಕರೀತಾರೆ, ಆಯಿತಾ. ಅದು ಯಾವುದರಿಂದ ಬೇಕಾದರೂ ಆಗಿರಬಹುದು, ಸ್ಲೀಪ್ಲೆಸ್ ನೈಟ್ಸಿಂದನೂ ಆಗಿರ್ಬೋದು, ಅಥವಾ ಈಗ ಒಂದೇ ಸತಿ ಕೆಲಸ ಅಂತ ಹೊರಗಡೆ ಎಲ್ಲ ತಿರುಗಾಡ್ಕೊಂಡು ಆರಾಮಾಗಿ ಇದ್ದವರು ಒಂದೇ ಸತಿ ಕನ್ಫೈನ್ಡ್ ಅಂತಂತಂದರೆ ಒಂದೇ ರೂಮಲ್ಲಿ ಕಂಟಿನ್ಯೂಯಸ್ ಆಗಿ ಇರಬೇಕು ಅನ್ನೋದಾಗಿರ್ಬೋದು, ತಮ್ಮದು ಸೋಷಿಯಲ್ ಲೈಫ್ ಏನೂ ಇಲ್ದಿರ ಓನ್ಲಿ ಮಗು ತಾವು ಅನ್ನುವಂತಹ ಅವ್ರಿಗೇನು ಅನಿಸುತ್ತೆ ಗೊತ್ತಿಲ್ಲ, ಆಯಿತಾ. ಸೊ ವೇರಿಯಸ್ ರೀಸನ್ಸ್, ಬೇರೆ ಯಾವುದೇ ಕಾರಣಗಳಿಂದ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಆಗುತ್ತೆ ಸುಮಾರಷ್ಟು ಮಹಿಳೆಯರಿಗೆ, ಆಯಿತಾ. ಇದ್ರ ಬಗ್ಗೆ ಯಾರು ಬಾಯಿ ಬಿಟ್ಟು ಮಾತಾಡಲ್ಲ, ಆಯಿತಾ. ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ನ ಇನ್ನೂ ಬೇರೆ ಬೇರೆ ರೀತಿಯಿಂದ ಕೆಟ್ಟದಾಗಿ ಹೇಳಿ ಹುಚ್ಚಿಯನ್ನು ಪಟ್ಟನ್ನು ಕಟ್ಬಿಡ್ತಾರೆ, ಆಯಿತಾ. ಇದ್ರ ಬಗ್ಗೆ ಮಾತಾಡಿ ಅವರಿಗೆ ಥೆರಪಿ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್. ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ, ಓಕೆ. ಸೊ ಈ ಥರ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಕೂಡ ಆಗದೇ ಇರೋ ಹಾಗೆ ಈ omega-3 ಫ್ಯಾಟಿ ಆ್ಯಸಿಡ್ಸು
ತಡೆಯುತ್ತೆ ಆಯಿತಾ. ಸೊ ಇಷ್ಟೆಲ್ಲ ಯೂಸಸ್ ಇದೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಯಾವುದ್ರಲ್ಲೆಲ್ಲ ಇರುತ್ತೆ ಅಂತಂದರೆ, ಫಸ್ಟು ಚಿಯಾ ಸೀಡ್ಸ್ ಆಗಿರ್ಬೋದು, ಹೆಂಪ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್, ವಾಲ್ನಟ್ಸ್, ಈ ಎಲ್ಲದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ನಾನು ಇದರಲ್ಲಿ ಚಿಯಾ ಸೀಡ್ಸು ಆ್ಯಂಡ್ ಏನದು ಹೆಂಪ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಅವನ್ನೆಲ್ಲ ಏನು ತಿಂತಿರಲಿಲ್ಲ. ನಾನು ತಿಂತಿದ್ದು ವಾಲ್ನಟ್ ಅಷ್ಟೇ ಆಯಿತಾ. ವಾಲ್ನಟ್ಟು 2 ಸ್ಲಿಟ್ ಡೈಲಿ 2 ಸ್ಲಿಟ್ ವಾಲ್ನಟ್ ತಿಂತಾಯಿದ್ದು. ಅಂದರೆ ಒಂದು ಹೀಗೆ ವಾಲ್ನಟ್ದು ಇಷ್ಟು ದೊಡ್ಡದು ಇರುತ್ತಲ್ಲ, ಅದನ್ನು ಒಡೆದ್ರೆ ಅದರೊಳಗಡೆಗೆ 2 ಪೀಸ್ ಬರುತ್ತಲ್ಲ, ಹಾಗೆ 2 ಪೀಸ್ ಪೂರ್ತಿ ತಿಂತಾಯಿದ್ದು. ಓಕೆ, ಅದನ್ನು ಸೋಪ್ ಮಾಡಿ ತಿಂದರೆ ಇನ್ನೂ ಜಾಸ್ತಿ ಬೆನಿಫಿಷಿಯಲ್ ಅಂತಂತ ಹೇಳ್ತಾರೆ. ಅದು ಏನು ಸ್ವೀಟ್ ಇರೋಂಗಿಲ್ಲ, ಅಟ್ಲೀಸ್ಟ್ ಉಪ್ಪು ಖಾರನೂ ಏನೂ ಇರೋಲ್ಲ. ಸೊ ಅದನ್ನು ತಿನ್ನೋದಕ್ಕೇ ಆಗಲ್ಲ ಆಯಿತಾ. ಅಂದರೂ ತಿನ್ನಬೇಕಲ್ಲ ಅಂತ ಗಟ್ಟಿ ಮನ್ಸು ಮಾಡಿ ತಿಂತಾಯಿದ್ದು. ಸೊ ಇದನ್ನು ಸೋಪ್ ಮಾಡಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿಂದರೆ ಮೋರ್ ಬೆನಿಫಿಷಿಯಲ್. ಓಕೆ, ನೆಕ್ಸ್ಟು ಗೋಡಂಬಿ, ವಾಲ್ನಟ್ ಅಂತ ಹೇಳಿದ್ನಲ್ಲ, ಅದು ಅಂದರೆ ನಾವು ಅಕ್ರೋಟ್ ಅಂತ ಅಂತೀವಿ. ಸೊ ಅದು ಬಾದಾಮಿ, ಕುಂಬಳಕಾಯಿ ಬೀಜ, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಶೇಂಗಾ, ಇವು ಎಲ್ಲ ಥರದ ನಟ್ಸ್ ಆ್ಯಂಡ್ ಸೀಡ್ಸ್ನ ತಿನ್ನೋದ್ರಿಂದ ಫೈಬರ್ ಸಿಗುತ್ತೆ, ವಿಟಮಿನ್ ಇ ಸಿಗುತ್ತೆ, ಹೆಲ್ದಿ ಫ್ಯಾಟ್ಸ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತೆ ನೀವು ಬರೀ ನಟ್ಸ್ ಆ್ಯಂಡ್ ಸೀಡ್ಸ್ ತಿನ್ನೋದ್ರಿಂದ. ಓಕೆ, ಸೊ ಇದರಿಂದ ಏನಾಗುತ್ತೆ, ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮಗುವಿನ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ, ಆ್ಯಂಡ್ ಕಾನ್ಸಂಟ್ರೇಷನ್ ಈಗಂತೂ ಕಾನ್ಸಂಟ್ರೇಷನ್ ಲೆವೆಲ್ಲು 3 ಸೆಕೆಂಡ್ಸ್ ಅಂತ ಹೇಳ್ತಾರೆ. ಪ್ರತಿ ಮಗುವಿನ ಕಾನ್ಸಂಟ್ರೇಷನ್ ಲೆವೆಲ್ಲು 3 ಸೆಕೆಂಡ್ಸ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಎಷ್ಟು ಸೆಕೆಂಡ್ಸ್ವರೆಗೂ ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಬಟ್ ಅಂದ್ರೂ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಏನಿದೆ ಅದು ತುಂಬ ಕಮ್ಮಿ ಇದೆ ಆಯಿತಾ. ಅಂದರೆ ಯಾವುದಾದ್ರ ಕಡೆ ಗಮನ ಕೊಟ್ಟು ಕೇಳಬೇಕು ಅಂತಂತಂದರೆ ಮ್ಯಾಕ್ಸಿಮಮ್ ತುಂಬ ಕಮ್ಮಿ ಡ್ಯೂರೇಷನ್ ಮಾತ್ರ ಕೇಳಿಸ್ಕೊತಾರೆ ಮಕ್ಕಳು. ಆ ಪರ್ಟಿಕ್ಯುಲರ್ ಸ್ಪ್ಯಾನಲ್ಲಿ ನಾವೇನಾದರೂ ಇಂಪಾರ್ಟೆಂಟ್ ಹೇಳಿ ಅದನ್ನು ಆ ಪರ್ಟಿಕ್ಯುಲರ್ ಟೈಮಲ್ಲೇ ಮಕ್ಕಳು ಕೇಳಿಸ್ಕೊಂಡ್ರು ಅಂತಂದರೆ ಉಳ್ಕೊಳ್ಳುತ್ತೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನು ಉಳ್ಕೊಳ್ಳಲ್ಲ ನೀವೇನು ಹೇಳಿದ್ರು ಅಷ್ಟೇ. ಓಕೆ, ಸೊ ಈ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಈ ನಟ್ಸ್ ಆ್ಯಂಡ್ ಸೀಡ್ಸ್ ತಿನ್ನೋದ್ರಿಂದ, ನೀವು ಇವಾಗಲಿಂದನೇ ತಿನ್ನೋದ್ರಿಂದ. ಆ್ಯಂಡ್ ಮೆಮೊರಿ ಪವರ್ ಅಂದರೆ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ ಮಗುವಿಗೆ. ಓಕೆ, ಸೊ ಹಾಗಾಗಿ ನಟ್ಸ್ ಆ್ಯಂಡ್ ಸೀಡ್ಸ್ನ ನಿಮ್ಮ ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದನ್ನು ಎಷ್ಟು ತಿನ್ನಬೇಕು ಅಂತಂದರೆ ಎಲ್ಲನೂ ಸೇರಿಸಿ ಫಿಸ್ಟ್ ಫುಲ್ ಅಂತಂದರೆ ಒಂದು ಅಂಗೈ ಮುಷ್ಟಿನಲ್ಲಿ ಎಷ್ಟು ಸಾಲತ್ತೆ ಅಷ್ಟು ಎಲ್ಲನೂ ಸೇರಿಸಿ ಅಂತಂದರೆ ನಾನು ಎಷ್ಟು ತಿಂತಿದ್ದೆ ಅಂತಂದರೆ ಎಲ್ಲ 5 ತಿಂತಿದ್ದೆ. ಅಕ್ರೋಟ್ ಮಾತ್ರ 2 ಸ್ಲಿಟ್ ತಿಂತಿದ್ದೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಇದು ಅಕ್ರೂಟ್ 2 ಸ್ಲಿಟ್ಟು. ಆ್ಯಂಡ್ ಇದು ಬೇಕು ಅಂತಂದರೆ ಶೇಂಗಾ ಬೀಜ ಕೂಡ ತಿನ್ಬೋದು, ಹುರಿದಿರೋ ಫ್ಲ್ಯಾಕ್ಸ್ ಸೀಡ್ಸ್ನು ಕೂಡ ತಿನ್ಬೋದು, ಕುಂಬಳಕಾಯಿ ಬೀಜನೂ ಹುರಿದು ಇಟ್ಕೊಂಡು ಅದನ್ನು ಕೂಡ ತಿನ್ಕೋಬೋದು. ಓಕೆ, ಇದೆಲ್ಲದ್ರಿಂದನೂ ನನಗೆ ಎಷ್ಟೊಂದು ಹೇಳಿದ್ನಲ್ಲ, ಫೈಬರು, ಜಿಂಕು ಎಲ್ಲನೂ ಸಿಗುತ್ತೆ. ಸೊ ಎಲ್ಲ ರೀತಿಯಿಂದನೂ ನಿಮಗೂ ನಿಮ್ಮ ಮಗುವಿಗೂ ಕೂಡ ಒಳ್ಳೆಯದು. ನೆಕ್ಸ್ಟು ಹಸಿರು ಸೊಪ್ಪುಗಳು, ಡೇಟ್ಸ್ ಅಂದರೆ ಖರ್ಜೂರ, ಆ್ಯಪಲ್, ಬನಾನಾ, ಫಿಗ್, ಇವೆಲ್ಲ ಏನು ಅಂತಂದರೆ ಐರನ್ನು, ಫಾಲಿಕ್ ಆ್ಯಸಿಡ್ ರಿಚ್ ಫುಡ್ಸು. ಇದ್ರ ಜೊತೆಗೆ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಬಿ ಇರುತ್ತೆ. ಇದು ಗ್ರೀನ್ ಲೀಫಿ ವೆಜ್ಜೀಸ್ ಅಂತಂತಂದರೆ ಸೊಪ್ಪುಗಳನ್ನ ಅಟ್ಲೀಸ್ಟ್ 1 ಬೌಲ್ ಪರ್ ಡೇ ತಿನ್ನಿ ಅಂತಂತ ಹೇಳ್ತಾರೆ. ನಿಮಗೆ 1 ಬೌಲ್ ಪೂರ್ತಿ 1 ಸೊಪ್ಪನ್ನ ನಿಮಗೆ ತಿನ್ನೋಕ್ಕಾಗಲ್ಲ ಅಂತಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ಸತಿ 3 ಸತಿನಾದರೂ ಸೊಪ್ಪುಗಳನ್ನ ತಿನ್ನಬೇಕು ಆಯಿತಾ. ನಿಮಗೆ ಬರೀ ಸೊಪ್ಪನ್ನ ಹೇಗೆ ತಿನ್ನೋದು ಅಂತಂತಂದರೆ ತಾಳಿಸ್ಕೊಂಡು ತಿನ್ನಿ. ನಮ್ಮ ಕಡೆಗೆಲ್ಲ ತಾಳಿಸ್ಬಿಡ್ತಾರೆ. ಅಂದರೆ ಒಂದು ಸಣ್ಣದೊಂದು ಬೆಳ್ಳುಳ್ಳಿ ಹೆಚ್ಚಾಕಿದೆ, ಮೆಣಸಿನ್ಕಾಯಿ ಹಾಕಿದೆ, ಸೊಪ್ಪು ಹೆಚ್ಚಿರೋ ಸೊಪ್ಪನ್ನು ಹಾಕಿದೆ, ಉಪ್ಪು ಹಾಕಿದೆ, ಸ್ವಲ್ಪ ಫ್ರೈ ಮಾಡಿದೆ, ತಿಂದೆ ಆಯಿತಾ. ನಿಮ್ಗೆ ಹಾಗೆ ತಿನ್ನೋದಕ್ಕಾಗಲ್ಲ, ಅದನ್ನು ತಿಂದರೆ ಬೆಸ್ಟು. ನಿಮ್ಗೆ ಆಗ್ತಾಯಿಲ್ಲ ಅಂತಂತಂದರೆ ಎಲ್ಲೆಲ್ಲಿ ಸಾಧ್ಯ ಅದರಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂದರೆ ಈಗ ಚಪಾತಿ ಮಾಡ್ತಾ ಇದ್ದೀರಾ ಅಂತಂದರೆ ನಾರ್ಮಲ್ ಚಪಾತಿ ಮಾಡೋ ಬದಲು ಈ ಕಟ್ ಮಾಡಿರೋ ಅಂತಹ ಸೊಪ್ಪುಗಳನ್ನೆಲ್ಲ ಹಾಕಿ ಚಪಾತಿ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಹಾಕ್ಕೊಳ್ಳಿ. ಈಗ ನಮ್ಮ ಕಡೆಗೆ ತಾಲಿಪಟ್ಟು ಮಾಡ್ತಾರೆ ಜೋಳದ ಹಿಟ್ಟಲ್ಲಿ, ಆ ಥರದ್ರಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಸಾರು ಮಾಡ್ಕೊಂಡು ತಿನ್ನಿ. ಸೊಪ್ಪಿನ ಸಾರು ಅಂತೂ ಎಲ್ಲರೂ ಮಾಡ್ತಾರೆ. ಸೊ ಬಸ್ಸಾರು, ಸೊಪ್ಪಿನ ಸಾರು, ಏನು ಮಸೊಪ್ಪು ಅಂತ ಹೇಳ್ತಾರೆ ಹಾಗೆ ಆ ಥರ ಅದರೊಳಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಯಾವ ಸಲಾಡ್ ಮಾಡ್ಕೊಂಡು ತಿನ್ನಿ. ನಿಮಗೆ ಸಲಾಡ್ ಅಂತಂದರೆ ಸಲಾಡ್ ಒಳಗೆ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಭಾಳ ಅಂತಂದರೆ ಮೆಂತ್ಯ ಸೊಪ್ಪು, ಪಾಲಕ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಮಸೊಪ್ಪು ಎಲ್ಲ ಮಾಡ್ಕೊಂಡ್ಬಿಟ್ವಿ ಅಂತಂತಂದರೆ, ಇಲ್ಲ ಅಂತಂತಂದರೆ ಬರೀ ಕಾಳುಗಳ್ನ ಸೊಪ್ಪುಗಳ್ನ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ಆಯಿತಾ. ಆ ಥರ ಪಲ್ಯ ಮಾಡ್ಕೊಂಡು ತಿಂದ್ರೂ ಕೂಡ ನಿಮಗೆ ಕಾಳೂ ತಿಂದಂಗೆ ಆಗುತ್ತೆ, ಸೊಪ್ಪು ತಿಂದಂಗೆ ಆಗುತ್ತೆ.
ಓಕೆ. ಸೊ ಕಂಪಲ್ಸರಿ ಸೊಪ್ಪುಗಳನ್ನ ನಿಮ್ಮ ಡೇ ಟು ಡೇ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆ್ಯಂಡ್ ಡೇಟ್ಸ್ನ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಶಕ್ತಿ ಸಿಗುತ್ತೆ. ಆ್ಯಂಡ್ ಫಿಗ್ಸ್ ಅಂತಂದರೆ ಅಂಜೂರ, ಓಕೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವೆಲ್ಲವೂ ಏನು ಅಂತಂದರೆ ಐರನ್ ರಿಚ್ ಆ್ಯಂಡ್ ಫಾಲಿಕ್ ಆ್ಯಸಿಡ್ ರಿಚ್ಚು. ಸೊ ಐರನ್ ರಿಚ್ ಫುಡ್ಸ್ನ ಯಾಕೆ ತೊಗೋಬೇಕು ಅಂತಂತಂದರೆ ಐರನ್ನಿಂದನೇ ನಮ್ಮ ಮಗುವಿಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಅಂದರೆ ಆಕ್ಸಿಜನ್ ಯಾವುದರಿಂದ ಬರುತ್ತೆ? ಬ್ಲಡ್ಡಿಂದ ಬರುತ್ತೆ. ಬ್ಲಡ್ ಯಾವುದರಿಂದ? ಐರನ್ನಿಂದ. ಓಕೆ. ಸೊ ಎಲ್ಲನೂ ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಸೊ ನಿಮಗೆ ಐರನ್ ರಿಚ್ ಫುಡ್ಸ್ನ ನೀವು ತೊಗೋತಾ ಇಲ್ಲ ಅಂತಂತಂದರೆ ಮಗುವಿಗೆ ಹೋಗಿ ಏನು ಆಮ್ಲಜನಕ ಮುಟ್ಟುತ್ತಲ್ಲ ಅದು ಅಮೌಂಟು ಕಮ್ಮಿ ಆಗುತ್ತೆ. ಸೊ ಯಾವಾಗ ಆಕ್ಸಿಜನ್ ಮಗುಗೆ ಸಫಿಷಿಯೆಂಟ್ ಹೋಗ್ತಾ ಇಲ್ಲ ಅಂತಂದವಾಗ ಓವರ್ ಆಲ್ ಡೆವಲಪ್ಮೆಂಟು ಕಮ್ಮಿ ಆಗುತ್ತೆ. ಓಕೆ. ಸೊ ಫಾಲಿಕ್ ಆ್ಯಸಿಡ್ ಆ್ಯಂಡ್ ಐರನ್ ರಿಚ್ ಫುಡ್ಸ್ನ ನೀವು ತೊಗೊಳೋದ್ರಿಂದ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಆ್ಯಂಡ್ ನ್ಯೂರಲ್ ಡಿಫೆಕ್ಟ್ಸು ಅಥವಾ ಏನಾದರೂ ಫಿಸಿಕಲ್ ಡಿಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇತ್ತು ಅಂತಂದರೆ ಅದು ಯಾವುದೂ ಆಗೋದಿಲ್ಲ. ಲೈಕ್ ಈಗ ಸೀಳು ತುಟಿ ಇರುವಂತಹ ಮಕ್ಕಳು ಹುಟ್ಟುತ್ತಾರಲ್ಲ, ಸೊ ಅದು ಯಾರೂ ಏನು ಮಾಡೋಕ್ಕಾಗಲ್ಲ. ತುಟಿ ಇದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ಹೇಗೆ ಅನ್ನೋದು ನೀಟಾಗಿ ಗೊತ್ತಾಗಲ್ಲ. ಓಕೆ. ಸೊ ಈ ಥರ ಐರನ್ ಆ್ಯಂಡ್ ಫಾಲಿಕ್ ಆ್ಯಸಿಡ್ ರಿಚ್ ಫುಡ್ನ ತೊಗೊಳೋದ್ರಿಂದ ಈ ಸೀಳು ತುಟಿ ಆಗುವಂಥ ಚಾನ್ಸ್ ಇದ್ದರೆ ಅದು ಕೂಡ ಡಿಸಾಲ್ವ್ ಆಗೋಗುತ್ತೆ. ಆಯಿತಾ? ಆಗೋದಿಲ್ಲ, ಮಗು ತುಂಬ ಚೆನ್ನಾಗಿ ಇರುತ್ತೆ. ಓಕೆ. ಬೇಳೆಕಾಳುಗಳು, ದಾಳಿಂಬೆ ಆ್ಯಂಡ್ ಬೀಟ್ರೂಟು ಇವೆಲ್ಲ ಐರನ್ ಆ್ಯಂಡ್ ಫಾಲಿಕ್ ಆ್ಯಸಿಡ್ ರಿಚ್ ಫುಡ್ಸ್. ನೆಕ್ಸ್ಟು ಬೇಳೆಗಳು, ಕಾಳುಗಳು, ದಾಲ್ಸು ಇವೇನಂತಂತಂದರೆ ಫೈಬರ್ ರಿಚ್ ಫುಡ್ಸು. ಒಮೆಗಾ 3 ಇರುತ್ತೆ, ವಿಟಮಿನ್ ಎ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಸೊ ಬೇಳೆಕಾಳುಗಳನ್ನ ತಿನ್ನೋದು ಡೇ ಟು ಡೇ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ? ಬ್ರೈನ್ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ ಈ ಎಲ್ಲ ಬೇಳೆಕಾಳುಗಳನ್ನ ಇಂಟೆಲಿಜೆನ್ಸ್ ಬೂಸ್ಟಿಂಗ್ ಫುಡ್ ಅಂತ ಕೂಡ ಕರೀತಾರೆ. ಓಕೆ. ಸೊ ಹಾಗಾಗಿ ದಿನ ಅಟ್ಲೀಸ್ಟ್ ಒನ್ ಟೈಪ್ ಆಫ್ ಕಾಳು ಬೇಳೆನ ನಿಮ್ಮ 3 ಹೊತ್ತಲ್ಲಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಡೇ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಎಗ್ಸ್ ಏನಂತಂದರೆ ಹೈ ಇನ್ ಪ್ರೋಟೀನ್, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆಯಿತಾ? ಬಾಯ್ಲ್ಡ್ ಎಗ್ನ ತಿನ್ನಿ. ಇದರಲ್ಲಿ ಕೋಲಿನ್ ಅನ್ನೋ ಅಂಶ ಇರುತ್ತೆ, ಅಮೈನೋ ಆ್ಯಸಿಡ್. ಕೋಲಿನ್ ಅನ್ನೋ ಅಮೈನೋ ಆ್ಯಸಿಡ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ, ಮೆಮೊರಿಗೆ ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ಬರೋ ಹಾಗೆ ಮಾಡುತ್ತೆ, ಸ್ಪೈನಲ್ ಕಾರ್ಡ್ನ ಗಟ್ಟಿ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಹಾಲು ಕಂಪಲ್ಸರಿ ಪ್ರೋಟೀನ್ ಕೂಡ ಹೌದು, ಕ್ಯಾಲ್ಶಿಯಂ ಕೂಡ ಹೌದು. ಆ್ಯಂಡ್ ನಿಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ನಿಮಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಕಂಪಲ್ಸರಿ 1 ಗ್ಲಾಸ್ ಹಾಲನ್ನ ಕುಡಿಬೇಕು ಅಂತಂತ ಹೇಳ್ತಾರೆ. ಅದು ಏನಂತಂದರೆ ಹಾಲು ಕುಡಿಯಲ್ಲ ಅನ್ನೋರು ಇರ್ತಾರೆ ಸ್ವಲ್ಪ ಜನ, ನನ್ನಂಥವ್ರು. ಸೊ ಆ ಥರ ಏನಾದರೂ ಇತ್ತು ಅಂತಂತಂದರೆ ಅಟ್ಲೀಸ್ಟ್ ಡಾಕ್ಟರ್ಸ್ ಕಡೆ ಬರ್ಸ್ಕೊಂಡು ಬನ್ನಿ. ಸೊ ದಟ್ ಮದರ್ಸ್ ಹಾರ್ಲಿಕ್ಸು ಈ ಥರದ್ದು ಏನಾದರೂ ಒಂದು ಆ್ಯಡ್ ಮಾಡ್ಕೊಂಡು ಫ್ಲೇವರ್ಸ್ ಇದ್ದರೆ ಕುಡಿಯೋದಕ್ಕೆ ಈಸಿ ಆಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈ ಮಾಡಿ, ಆ ಥರ ಟ್ರೈ ಮಾಡಿ ಅಂತ ಹೇಳಿ. ಅದರಲ್ಲಿ ಏನಾದರೂ PCOD ಇದ್ದು ಕನ್ಸೀವ್ ಆಗಿದ್ದರೆ ಹಾಲು ಕುಡಿಲೇಬೇಕು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಬೂಸ್ಟು, ಆಮೇಲೆ ಸಿಕ್ಕಾಪಟ್ಟೆ ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡ್ಕೊಂಡೆಲ್ಲ ದಯವಿಟ್ಟು ಕುಡಿಯೋದಕ್ಕೆ ಹೋಗ್ಬಿಡಿ. ಅದರಿಂದ ಟ್ರಿಗರ್ ಆಗುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆ್ಯಂಡ್ ಗೆಸ್ಟೇಷನಲ್ ಡಯಾಬಿಟಿಸ್ ಬರುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಆಯಿತಾ? ಸೊ ಹಾಗಾಗಿ ಪ್ಲೇನ್ ಮಿಲ್ಕ್ನ ತೊಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಗಟ್ಟಿ ಮನಸ್ಸು ಮಾಡಿಕೊಂಡು ಏನೂ ಆಗೋದಿಲ್ಲ ನನ್ನ ಮಗುಗೋಸ್ಕರ ಅಂತಂತ ಹೇಳಿ ಗಟ್ಟ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನಾವು ಮಾಡ್ತಾ ಇದ್ವಿ ಅದರಿಂದನೇ ಪೋಸ್ಟ್ ಪ್ರೆಗ್ನೆನ್ಸಿ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಅಂತಂತ ಹೇಳ್ತಾರೆ. ಆ್ಯಂಡ್ ಕ್ಯಾಲ್ಶಿಯಂ ಅಂತಂದರೆ ಬೋನ್ ಗಟ್ಟಿ ಆಗುತ್ತೆ, ನಿಮಗೂ ಗಟ್ಟಿ ಆಗುತ್ತೆ, ಮಗುಗೂ ಕೂಡ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಬರೀ ಹಾಲೆಲ್ಲ ಹಾಲಿನ ಜೊತೆಗೆ ಮೊಸರು ಆ್ಯಂಡ್ ಹಾಲಿನ ಪ್ರಾಡಕ್ಟ್ಸ್ ಏನೇನೆಲ್ಲ ಇದೆ, ಬೈ ಪ್ರಾಡಕ್ಟ್ಸ್ ಏನೇನಿದೆ ಎಲ್ಲನೂ ಆದಷ್ಟು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿಸಿ. ಏನಂತಂದರೆ ಬ್ಯೂಟಿ ಆಫ್ ಇಂಡಿಯನ್ ಡಯಟ್ ಏನಂತಂತಂದರೆ ಆಲ್ಮೋಸ್ಟ್ ಇವೆಲ್ಲಗಳನ್ನೂ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಅನ್ನ ಸಾರು ತಿಂದಾದಮೇಲೆ ಲಾಸ್ಟಿಗೆ ಒಂದು ತುತ್ತು ಮಜ್ಜಿಗೆ ಅನ್ನ, ಮೊಸರನ್ನ ಎಲ್ಲರ ಮನೆಯಲ್ಲೂ ತಿಂತಾರೆ. ಆಯಿತಾ? ಎಲ್ಲೋ ಒಬ್ಬೊಬ್ಬರು ಹುಚ್ಚರು ನನ್ನಂಥವರು ಮಾತ್ರ ತಿನ್ನಲ್ಲ. ಆಯಿತಾ? ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಮಜ್ಜಿಗೆ ಅನ್ನ, ಮೊಸರನ್ನ ತಿಂತೀವಿ. ಸೊ ಅಲ್ಲೇ ನಿಮಗೆ ಹಾಲು ಪ್ರಾಡಕ್ಟ್ಸು ಎಲ್ಲ ಬಂದೋಯ್ತು. ಆಯಿತಾ? ಗಟ್ ಬ್ಯಾಕ್ಟೀರಿಯಾ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಡಾಕ್ಟರ್ ಪಾಲ್ ಹೇಳೋ ಥರ. ಸೊ ಅದು ಇದೆ, ನಮ್ಮಲ್ಲಿ ಇದೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಕೆಲವೊಂದಿಷ್ಟು ಸತಿ ಅದನ್ನು ನಾವು ಫಾಲೋ ಮಾಡಲ್ಲ. ಓಕೆ, ಅಷ್ಟು. ನೆಕ್ಸ್ಟು ಬೆರ್ರೀಸ್ ಎಲ್ಲ ಥರದ ಬೆರ್ರೀಸು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆಯಿತಾ? ವಿಟಮಿನ್ ಸಿ ರಿಚ್. ಸೊ ಹಾಗಾಗಿ ಎಲ್ಲ ಥರದ ಬೆರ್ರೀಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವ ಬೆರೀಸ್ ಅವೈಲೇಬಲ್ ಇದೆ, ನಾನೇನು ಬೆರ್ರೀಸ್ ಅಂದ ಮಾತ್ರಕ್ಕೆ ಬರೀ ಬ್ಲೂಬೆರಿ
ಆ್ಯಂಡ್ ಸ್ಟ್ರಾಬೆರಿನೇ ಆಗಬೇಕು ಅಂತಲ್ಲ, ಯಾವುದು ಅವೈಲೇಬಲ್, ಗೋ ಲೋಕಲ್ ಆಯಿತಾ, ಸೀಸನಲ್, ನೀವಿರೋಂತಹ ಜಾಗದಲ್ಲಿ ಯಾವ ಲೋಕಲ್ ಫ್ರೂಟ್ಸ್ ಇರುತ್ತೆ, ಬೆರ್ರೀಸ್ ಗ್ರೂಪಿಗೆ ಸೇರಿರೋ ಅಂತಹ ಯಾವೆಲ್ಲ ಫ್ರೂಟ್ಸ್ ಇರುತ್ತೆ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ ದ್ರಾಕ್ಷಿ ಹಣ್ಣು. ಓಕೆ, ಸೊ ಈ ಥರ ನಿಮ್ಮ ಲೊಕ್ಯಾಲಿಟಿನಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ ಅವೈಲೇಬಲ್ ಅಂಥ ಫ್ರೂಟ್ಸ್ನ ತಿನ್ನಿ. ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ವಿಟಮಿನ್ ಸಿ ರಿಚ್ ಫುಡ್ಸ್ ಏನು ಅಂತಂತಂದರೆ ಬ್ರೈನ್ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಲಾಂಗ್ ರನ್ನಲ್ಲಿ ಅಲ್ಝೈಮರ್ಸ್ ಬರದೇ ಇರೋ ಹಾಗೆ ಕೂಡ ಇದು ತಡೆಯುತ್ತೆ. ಓಕೆ, ಸೊ ಹಾಗಾಗಿಯೇ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಬೆರ್ರೀಸ್ನ ಸಿಗ್ತಾ ಇತ್ತು ಅಂತಂದರೆ ಚೆನ್ನಾಗಿ ತಿನ್ಕೊಳ್ಳಿ. ನೆಕ್ಸ್ಟು ವಿಟಮಿನ್ ಡಿ ಏನಂತಂದರೆ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ, ಬೋನ್ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೆವಲಪ್ಮೆಂಟಲ್ ಡಿಲೇಸ್ ಆಗದೇ ಇರೋ ಹಾಗೆ ತಡೆಯುತ್ತೆ. ವಿಟಮಿನ್ ಡಿ ಏನಾದರೂ ಡೆಫಿಷಿಯನ್ಸಿ ಇತ್ತು ಅಂತಂತಂದರೆ ಮಕ್ಕಳಿಗೆ ಆಟಿಸಮ್ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಹಾಗಾಗಿನೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಾಗ ವಿಟಮಿನ್ ಡಿ ಚೆಕ್ ಮಾಡ್ತಾರೆ ಫಸ್ಟ್. ಓಕೆ, ಕಮ್ಮಿ ಇತ್ತು ಅಂತಂತಂದರೆ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ವಿಟಮಿನ್ ಡಿ ತುಂಬ ಕಮ್ಮಿ ಇತ್ತು ಅಂತಂದರೆ ಕನ್ಸೀವ್ ಆಗೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆಯಿತಾ, ಒಬ್ಬೊಬ್ಬರಿಗೆ ಆಗ್ತಾ ಇರೋದಿಲ್ಲ. ಸೊ ವಿಟಮಿನ್ ಡಿ ಸೋರ್ಸ್ ಏನು, ತುಂಬ ಒಳ್ಳೆಯ ಸೋರ್ಸ್ ಯಾವುದು, ಸನ್ಶೈನ್ ಅಂದ್ರೇನು, ಸೂರ್ಯನ ಬೆಳಕು. ಸೂರ್ಯನ ಬೆಳಕಲ್ಲಿ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 20 ಮಿನಿಟ್ಸು ಸೂರ್ಯನ ಎಳೆ ಕಿರಣಗಳು ಬಿದ್ದವಾಗ ಒಂದು 20 ಮಿನಿಟ್ಸು ವಾಕ್ ಮಾಡಿ, ಸೊ ದ್ಯಾಟ್ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಆಗುತ್ತೆ, ವಿಟಮಿನ್ ಡಿ ಕೂಡ ತೊಗೊಳಂಗೆ ಆಗುತ್ತೆ. ಇದನ್ನು ಬಿಟ್ಟರೆ ಕ್ಯಾರೆಟು, ಪಾಲಕ್ ಸೊಪ್ಪು, ದಂಟು, ಮೆಂತ್ಯ, ಸಬ್ಬಕ್ಕಿ ಎಲ್ಲ ಸೊಪ್ಪುಗಳು, ಇವೆಲ್ಲ ಸೊಪ್ಪುಗಳನ್ನು ತಿನ್ಬೋದು. ತುಪ್ಪ, ಮೊಸರು, ಮಜ್ಜಿಗೆ, ಇವೆಲ್ಲ, ಹಾಲು, ಪನ್ನೀರು, ಮೊಟ್ಟೆ ಎಲ್ಲನೂ ತಿನ್ಕೊಳ್ಳಿ. ಆರೆಂಜು, ಬನಾನಾ, ಆ್ಯಪಲ್ಲು, ಅವಕಾಡೋ, ಎಳ್ನೀರು, ಕಲ್ಲಂಗಡಿ, ಇವೆಲ್ಲನೂ ಡೈಲಿ ಲೈಫ್ ಒಳಗೆ ಅಟ್ಲೀಸ್ಟ್ ನಿಮ್ಗೆ ಎಳ್ನೀರು ದಿನ ಕುಡಿಯೋದಕ್ಕಾಗಲ್ಲ ಅಂತಂತಂದರೆ ಆಲ್ಟರ್ನೇಟಿವ್ ಡೇಸ್ ಕುಡೀರಿ. ವಾಟರ್ ಮೆಲನ್ ತಿನ್ಬೋದಾ ಅಂತಂತ ಕೇಳಿದರೆ ತಿನ್ಬೋದು, ಖಂಡಿತವಾಗ್ಲೂ ತಿನ್ಬೋದು. ಬಟ್ ಏನು ಅತಿ ಪೂರ್ತಿ ಜಾಸ್ತಿ ಹಣ್ಣನ್ನು ನೀವು ತಿಂದ್ರಿ ಅಂತಂತಂದರೆ ಅದ್ರೊಳಗೆ ಬರೀ ನೀರಿರುತ್ತೆ, ಬೇರೆ ಏನೂ ಇರಲ್ಲ. ನಿಮ್ಗೆ ಹಣ್ಣು ತಿಂದ ತಕ್ಷಣ ಫುಲ್ ಅನ್ಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಹಸುವಾಗಲ್ಲ ಬೇಗ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಫುಲ್ ಡೈಜೆಷನ್ ಆಗಿ ಬರೀ ನೀರಲ್ವಾ, ಬೇಗ ಹೋಗ್ಬಿಡುತ್ತೆ. ಆವಾಗ ಗ್ಯಾಸ್ ಆಗೋವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಗರ್ಭಿಣಿಯರಿಗೆ ಗ್ಯಾಸ್ ಆಯಿತು ಅಂತಂತಂದರೆ ಕಷ್ಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವಾಟರ್ ಮೆಲನ್ನ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಆ್ಯಂಡ್ ಗೆಸ್ಟೇಷನಲ್ ಡಯಾಬಿಟಿಸ್ ಇತ್ತು ಅಂತಂದ್ರೂ ಕೂಡ ಈ ವಾಟರ್ ಮೆಲನ್ನ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಬಟ್ ಇನಿಷಿಯಲ್ ಡೇಸ್ ವೆನ್ ಯು ಆರ್ ಸೋ ಹೆಲ್ದಿ ಯು ಕ್ಯಾನ್ ಈಟ್. ಓಕೆ, ಏನಂತಂತಂದರೆ ಎಲ್ಲನೂ ಅಷ್ಟೇ, ಯಾವುದನ್ನಾದ್ರೂ ಸರಿ ನೀವು ಅತಿಯಾಗಿ ತಿಂದರೆ ಆಬ್ವಿಯಸ್ಲಿ ಅದರಿಂದ ತೊಂದರೆನೇ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲನೂ ಲಿಮಿಟಲ್ಲಿ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಇನ್ನೊಂದು ಪೋರ್ಷನ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಯಿತಾ. ನೀವೇನೇ ತಿಂತಾ ಇದ್ದೀರಾ ಅಂತಂದರೆ ಇಷ್ಟಿಷ್ಟೇ ತಿನ್ಕೋಬೇಕು, ಅತಿಯಾಗಿ ಯಾವುದನ್ನು ತಿನ್ನಬೇಡಿ. ಹಾಗಂತ ಎಲ್ಲನೂ ಕಮ್ಮಿನೂ ಕೂಡ ತಿನ್ನಬಾರ್ದು, ಒಂದು ಪ್ರಾಪರ್ ಪೋರ್ಷನ್ ಒಳಗೆ ತಿನ್ನಬೇಕು. ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡಬೇಕು. ಅಂದರೆ ನಿಮ್ಮ ಸಲಾಡ್ ಎಲ್ಲ ಚೆನ್ನಾಗಿ ತಿನ್ನಬೇಕು, ಕ್ಯಾರೆಟು, ಸೌತೆಕಾಯಿ ಎಲ್ಲ ಚೆನ್ನಾಗಿ ತಿನ್ನಬೇಕು, ಮಲಬದ್ಧತೆ ಆಗದೇ ಇರೋ ಹಾಗೆ ತಡೆಯುತ್ತೆ. ಓಕೆ, ಸೊ ವೆನ್ ಯು ಆರ್ ಹೆಲ್ದಿ, ನಿಮ್ಮದು ಡೈಜೆಷನ್ ಎಲ್ಲ ಯಾವಾಗ ಚೆನ್ನಾಗಿರುತ್ತೆ ಆವಾಗ ನೀವು ಹೊಟ್ಟೆನಲ್ಲಿರೋ ಮಗುವಿನ ಮೂಮೆಂಟ್ಸ್ ಆಗಿರ್ಬೋದು ಎಲ್ಲನೂ ನಿಮ್ಮ ಟೋಟಲಾಗಿ ನಿಮ್ಮ ಪ್ರೆಗ್ನೆನ್ಸಿನ ನೀವು ಎಂಜಾಯ್ ಮಾಡ್ಬೋದು. ಬಟ್ ನಿಮಗೆ ಯಾವಾಗ ಅನ್ಕಂಫರ್ಟಬಲ್ ಇರುತ್ತೆ ಆವಾಗ ನೀವು ಇನ್ನೇನು ಎಂಜಾಯ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವು ಇಷ್ಟು ವರ್ಷದಿಂದ ಏನನ್ನು ತಿನ್ಕೊಂಡು ಬಂದಿದ್ದೀರಾ ಅದನ್ನೇ ತಿನ್ನಿ. ಎಕ್ಸ್ಟ್ರಾ ಅಂತಂತ ಏನಿಲ್ಲ, ಈ ಎಲ್ಲ ನಾನು ಹೇಳಿರೋ ಐಟಮ್ಸ್ಗಳ್ನ ನೀವು ಡೇ ಟು ಡೇ ಲೈಫಲ್ಲಿ ತಿಂತಾ ಇರ್ತೀರ. ಆದರೆ ಕೆಲವೊಂದಿಷ್ಟು ಬಿಟ್ಟು ಹೋಗಿರುತ್ತೆ, ಕೆಲವೊಂದಿಷ್ಟನ್ನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಆಯಿತಾ. ಈ ಡ್ರೈ ಫ್ರೂಟ್ಸ್ನೆಲ್ಲ ಯೂಶ್ವಲಾಗಿ ಯಾರೂ ಡೈಲಿ ಬೇಸಿಸ್ ಮೇಲೆ ತಿನ್ನಲ್ಲ. ಸೊ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದಮೇಲೆ ಇದನ್ನು ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ಆ ಥರ ಡೈಲಿ ಒಂದೊಂದು ಫ್ರೂಟು, ನೀರು ಚೆನ್ನಾಗಿ ಕುಡಿಬೇಕು. ಫ್ಲೂಯಿಡ್ಸು ಅಂದರೆ ಜ್ಯೂಸ್ ಆಗಿರಬಹುದು, ಫ್ರೆಶ್ ಜ್ಯೂಸ್ ಅಂತಂದ ತಕ್ಷಣ ಅಂಗಡಿಯಲ್ಲಿ ಹೋಗಿ ಪ್ಯಾಕೆಟ್ ಎತ್ಕೊಂಬರೋದಲ್ಲ, ಆ್ಯಡೆಡ್ ಶುಗರ್ ಇರೋ ಅಂತಹ ಜ್ಯೂಸ್ನಲ್ಲ. ಫ್ರೆಶ್ ಜ್ಯೂಸ್ ಅಂತಂದರೆ ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಜ್ಯೂಸು ಆಯಿತಾ. ಆ ಥರ ಜ್ಯೂಸ್ಗಳ್ನ ನೀವು ಮಾಡ್ಕೊಂಡು ಕುಡೀರಿ. ಇಲ್ಲಾಂತಂದರೆ ಸೂಪ್ಸ್ ಮಾಡ್ಕೊಂಡು ಕುಡೀರಿ. ಎಲ್ಲ ತರಕಾರಿಗಳ್ನ ಹಾಕಿ ಗಂಜಿ ಅಂದರೆ ರಾಗಿ ಗಂಜಿನ ಮಾಡ್ಕೊಂಡು ಕುಡೀರಿ. ಸೊ ಬಾರ್ಲಿ ಗಂಜಿನ ಮಾಡ್ಕೊಂಡು ಕುಡೀರಿ. ಸೊ ಇವೆಲ್ಲವೂ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಓವರಾಲ್ ಮಗುವಿನ ಹೆಲ್ತ್ ಚೆನ್ನಾಗಿರುತ್ತೆ ಆಯಿತಾ. ಓವರಾಲ್ ಅಂದವಾಗ ಇದೂ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸಪ್ರೇಟ್ ಅಂತಂದ್ರೆ ಏನಲ್ಲ, ಇದರಲ್ಲೇ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ನಿಮ್ಮ ಮಗು ಇಬ್ಬರೂ ಸೂಪರಾಗಿರ್ಬೋದು. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.